ಫ್ರೆಂಡ್ಸ್, ವೆಲ್ಕಮ್ ಟು ಅಶೀಸ್ ಕ್ರಿಯೇಟಿವ್. ಇವತ್ತು ನನ್ನ ಚಿಕ್ಕ ಮಗಳಲ್ಲಿ ಇವರದ್ದು 5 ಇಯರ್ಸ್ ಬರ್ಡೇ ಇತ್ತು. ಅದಕ್ಕೆ ನಾನು ಸರ್ಪ್ರೈಸ್ ಆಗಿ ಮಾಡೋಣ ಅಂತೇಳಿ ಒಂದು ಫನ್ಫ್ಲಿಕ್ಸ್ ಅಂತ ಒಂದಿದೆ ಅಯ್ಯಪ್ಪನಗರಲ್ಲಿ. ಅಲ್ಲಿ ನಾನು ಇದನ್ನು ಬುಕ್ ಮಾಡಿದ್ದೆ. ಥಿಯೇಟರ್ ಚೆನ್ನಾಗಿದೆ ಪ್ಲೇಸು. ಫಸ್ಟ್ ಟೈಮ್ ನಾನು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದಾಗ ಇದು ಸಿಕ್ತು. ಸರಿ ಅಂತೇಳಿ ಬುಕ್ ಮಾಡಿದೆ. ಅವಳಿಗೂ ಸರ್ಪ್ರೈಸ್ ಆಗಿರಲಿ, ಯಾವಾಗಲೂ ಮನೇಲಿ ಸೆಲೆಬ್ರೇಷನ್ ಮಾಡೋದಿದ್ದೇ ಇರುತ್ತೆ. 5 ಇಯರ್ಸ್ ಬರ್ಡೇ ಅಲ್ವಾ, ಹಾಗೆ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಫಾಗ್ ಎಂಟ್ರಿ ಎಲ್ಲ ಮಾಡಿದ್ದೆ. ಈಗ ಫಾಗ್ ಎಂಟ್ರಿ ಬರ್ತಾ ಇದ್ದಾಳೆ. ತುಂಬ ಖುಷಿಯಾಯಿತು ನೋಡಿ. ಅವಳಿಗೆ ಸರ್ಪ್ರೈಸ್ ಆಗಿತ್ತು, ಈ ಥರ ಮಾಡ್ತೀನಿ ಅಂತ ಗೊತ್ತೈತಿಲ್ಲ. ನಂದು ಸಡನ್ ಡಿಸಿಷನ್ನು 2 o'clock ಆಫ್ಟರ್ನೂನು ಸರಿ ಈ ಥರ ಹೊರಗಡೆ ಮಾಡೋಣ ಅಂತೇಳಿ ಗೂಗಲ್ ಸರ್ಚ್ ಮಾಡೋತ್ತಿಗೆ ಫನ್ಫ್ಲಿಕ್ಸ್ ಅಂತ ಸಿಕ್ತು. ಅಲ್ಲಿ ಸರಿ ಅಂತೇಳಿ ಬುಕ್ ಮಾಡಿದೆ ನಾನು. ತುಂಬ ಚೆನ್ನಾಗಿದೆ ಪ್ಲೇಸು. ಫ್ಯಾಮಿಲಿ ಫಂಕ್ಷನ್, ಗೆಟ್ ಟುಗೆದರ್ ಅಥವಾ ಸ್ಮಾಲ್ ಒಂದು 6-5 ಮೆಂಬರ್ಸ್ ಮಾಡೋ ಅಂಥದ್ದು ಗೆಟ್ ಟುಗೆದರ್ ಮಾಡ್ಬೋದು. ಹಾಗೆ ಬೇಬಿ ಶವರ್, ಬ್ರೈಡ್ ಟು ಬಿ ಈ ಥರ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ ಪ್ಲೇಸು. ನೀಟಾಗಿ ಕ್ಲೀನಾಗಿ ಕೂಡ ಇತ್ತು. ಮಕ್ಳಿಗೆ ಕೂಡ ತುಂಬ ಇಷ್ಟ ಆಯಿತು. ನೋಡ್ಬೋದು ಇಲ್ಲಿ ಫಾಗಲ್ಲಿ ತುಂಬ ಚೆನ್ನಾಗಿ ಆಟಾಡ್ತಿದ್ದಾರೆ. ಇಲ್ಲಿ ಫಾಗ್ ಎಂಟ್ರಿಗೆಲ್ಲ ತುಂಬ ಎಕ್ಸ್ಟ್ರಾ ಪೇ ಮಾಡಬೇಕು. ನಾನು ಎಕ್ಸ್ಟ್ರಾ ಪೇ ಮಾಡಿದ್ದಕ್ಕೆ ಚಾರ್ಜ್ ಮಾಡಿದ್ದು. ಹಾಗೆ LED ಲೈಟಿಂಗ್ ಈ ಥರ ಎಲ್ಲದಕ್ಕೂ ಚಾರ್ಜಿಂಗ್ ಇರುತ್ತೆ ಬೇರೆ ಬೇರೆ, ಅದಕ್ಕೆಲ್ಲ ಸಪ್ರೇಟಾಗಿ ಚಾರ್ಜ್ ಮಾಡಿ ನಾನು ತೊಗೊಂಡಿದ್ದು. ಹೀಗೆ ಫಾಗ್ ಎಂಟ್ರಿ ಅಂತೂ ತುಂಬ ಖುಷಿಯಾಯಿತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ಹಾಗೆ ನನ್ನ ಹಸ್ಬೆಂಡ್ ಅಣ್ಣನ ಮಕ್ಕಳು, ರೋಹನ್ ಅವ್ರ ಅಣ್ಣನ ಮಕ್ಕಳು, ಹಾಗೆ ಅತ್ತಿಗೆನೆಲ್ಲ ಕರೆದಿದ್ದೆ. ಸಿಂಪಲಾಗಿ ನಾನು ಅವ್ರಿಗೆ ಮಧ್ಯಾಹ್ನ ಹೇಳಿದ್ದು ಕಾಲ್ ಮಾಡಿ. ಅವರು ಕೂಡ ಸರಿ ಆಯಿತು ಬರ್ತೀನಿ. ಅವರಿಗೂ ಮಕ್ಕಳನ್ನು ತುಂಬ ಇಷ್ಟ, ಇಬ್ಬರಿಗೂ ಅಣ್ಣಂದಿರಿಗೂ. ಹಾಗೆ ಅವಳು ತಂಗಿ ಅಂದರೆ ಹಾಗಿಬ್ಬರು ಅವರು ಕೂಡ ಬಂದಿದ್ದರು ಸರ್ಪ್ರೈಸಾಗಿ. ಅವ್ರಿಗೆ ಗೊತ್ತೇ ಇರ್ತಿಲ್ಲ ಮಕ್ಕಳಿಗೆ ಅವ್ರು ಬರ್ತಾರಂತ. ಅವ್ರಿಗೂ ಸರ್ಪ್ರೈಸಾಗಿ ಹೇಳಿದ್ದೆ, ಅದಕ್ಕೆ ನೀವು ಹೇಳ್ಬೇಡಿ, ನೀವು ಬರೋದು ಸರ್ಪ್ರೈಸಾಗಿ ಬನ್ನಿ ಅಂತ ಹೇಳಿ. ಹಾಗೆ ಎಲ್ಲರೂ ನೋಡಿದಾಗ ಖುಷಿಯಾಯಿತು ಅವಳಿಗೆ. ಅವಳದೊಂದು 5 ಇಯರ್ಸ್ ಬರ್ಡೇ ಸೆಲೆಬ್ರೇಷನ್ ಈ ಥರ ಸೆಲೆಬ್ರೇಟ್ ಮಾಡಿದ್ರು, ಖುಷಿಯಾಯಿತು. ಹಾಗೆ ಈಗ ಕೇಕ್ ಕೂಡ ಮನೆಯಿಂದಲೇ ಮಾಡ್ಕೊಂಡು ಬಂದಿದ್ದೆ. ಅವಳಿಗೆ ಲಬೂಬು ಕೇಕ್ ಅಂದರೆ ತುಂಬ ಇಷ್ಟ. ಒಂದು 6 ಮಂತ್ಸಿಂದ ಹೇಳ್ತಿದ್ಲು ನನ್ನ ಬರ್ಡೇಗೆ 5 ಇಯರ್ಸ್ಗೆ ಲಬೂಬು ಕೇಕೇ ಬೇಕು ಅಂತ. ಹಾಗಾಗಿ ಲಬೂಬು ಕೇಕ್ ಮಾಡಿದ್ದೆ. ಖುಷಿಯಾಯಿತು. ಇಲ್ಲಿ ಸ್ವಲ್ಪ ಫೋಟೋ ವೀಡಿಯೋಸ್ನೆಲ್ಲ ತೆಗೆಸ್ಕೊಂಡು ಹಾಗೆ ಈಗ ಕೇಕ್ ಕಟ್ ಮಾಡೋಣ ಅಂತೇಳಿ ಈಗ ಫ್ಯಾಮಿಲಿ ಜೊತೆ ಸೇರಿಸ್ಕೊಂಡು ಕೇಕ್ ಕಟ್ ತುಂಬ ಚೆನ್ನಾಗಿತ್ತು. ಕೇಕ್ ಕಟಿಂಗ್ ಎಲ್ಲ ಮಾಡಿದ್ದು. ಅವಳಿಗೆ ರೋಸ್ ಮಿಲ್ಕ್ ಕೇಕ್ ಬೇಕು ಮಮ್ಮಿ ಅಂತ ಹೇಳಿದ್ಲು. ಹಾಗೆ ಪರ್ಪಲ್ ಕಲರ್ ಲಬೂಬು ಕೇಕ್ ಬೇಕಂತ ಹೇಳಿದ್ಲು. ಅದನ್ನೇ ರೆಡಿ ಮಾಡಿದ್ದೆ. ತುಂಬ ಖುಷಿಯಾಯಿತು ಅವಳಿಗೆ ಸರ್ಪ್ರೈಸ್ ಕೇಕೆಲ್ಲ ನೋಡಿ. ಈಗ ಅಣ್ಣಂದಿರ ಜೊತೆ, ಅತ್ತಿಗೆ ಜೊತೆ, ಹಾಗೆ ಅವ್ರ ಅಕ್ಕ ಜೊತೆ ಎಲ್ಲರ ಜೊತೆ ಕೇಕೆಲ್ಲ ಕಟ್ ಮಾಡಿ ಖುಷಿಯಾಯಿತು. ಅವಳಿಗೆ ತುಂಬ ಹ್ಯಾಪಿಯಲ್ಲಿದ್ದು. ನಮಗೆ ಏನು ಬೇಕಲ್ವಾ, ಮಕ್ಕಳು ಸಂತೋಷವಾಗಿದ್ದರೆ ಅದೇ ನಮಗೆ. ಅವಳ ಹ್ಯಾಪಿನೆಸ್ಸೇ ನಮ್ಮ ಹ್ಯಾಪಿನೆಸ್ ನೋಡಿ. ಈ ಥರ ಮಾಡಿದಿಂದ ಅವಳಿಗೊಂದು ಹ್ಯಾಪಿನೆಸ್ ಬಂತು. ಹಾಗೆ ನಾನು ಮನೆಯಲ್ಲೇ ಮಕ್ಕಳಿಗೆ, ನಾನು ಟ್ಯೂಷನ್ ತೊಗೋತೀನಿ, ಆ ಮಕ್ಕಳಿಗೆ ಕೇಕು ಮಿಕ್ಸರೆಲ್ಲ ಕೊಟ್ಟು ಜಸ್ಟ್ ಮನೇಲಿ ಸೆಲೆಬ್ರೇಟ್ ಮಾಡಿದ್ದೆ. ಹಾಗೆ ಸ್ಕೂಲಲ್ಲಿ ಟೀಚರ್ಸ್ಗೆಲ್ಲ ಬ್ರೌನೀಸ್ ಮಾಡಿ ಕಳಿಸಿದ್ದೆ. ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್ಸ್ ಕೂಡ ಹೇಳಿದರು. ಮೇಡಮ್ ಎಲ್ಲ ಸಿಕ್ಕಿದಾಗ ತುಂಬ ಚೆನ್ನಾಗಿತ್ತು ಅಂತ. ಅವರಿಗೂ ರೋಸ್ ಮಿಲ್ಕ್ ಸ್ಪೆಷಲ್ ಕೇಕ್ ಎಲ್ಲ ಮಾಡಿಕೊಟ್ಟಿದ್ದೆ ಟೀಚರ್ಸ್ಗೆ. ಎಲ್ಲರೂ ಖುಷಿಪಟ್ಟು ತುಂಬ ಚೆನ್ನಾಗಿತ್ತು ಅಂಥೇಳಿ ಖುಷಿ ಆಯಿತು ನನಗೆ. ಹಾಗೆ ಇಲ್ಲಿಗೆ ಈ ಥರ ಕೇಕ್ ಮಾಡ್ಕೊಂಬಂದಿದ್ದೆ. ಮನೇಲೂ ಕೂಡ ರೋಸ್ ಮಿಲ್ಕ್ ಎಲ್ಲ ಕೇಕ್ ಮಾಡಿ ಮಕ್ಕಳಿಗೆಲ್ಲ ಸೆಲೆಬ್ರೇಟ್ ಮಾಡಿ ಬಂದು ಟ್ಯೂಷನ್ ಟೈಮಲ್ಲಿ. ಈಗ ಮಕ್ಕಳು ಕೂಡ ಆಟ ಆಡ್ತಿದ್ದಾರೆ. ಅಷ್ಟೊತ್ತಿಗೆ ಕೇಕೆಲ್ಲ ಕಟ್ ಮಾಡಿ ಇಲ್ಲೂ ಕೂಡ ಮಿಕ್ಸ್ಚರ್ ಎಲ್ಲ ತಂದಿದ್ದೆ. ಅವ್ರು ಹೇಳಿದ್ದಾರೆ ಮೊದಲೇ ಪ್ಲೇಸ್ ಎಲ್ಲ ಕ್ಲೀನಾಗಿಡಿ ಅಂತ. ಹಾಗಾಗಿ ನಾವು ನೀಟಾಗಿ ಮೇಂಟೈನ್ ಮಾಡಿದ್ದು. ನಾವೇ ಪ್ಲೇಟ್ಸ್ ಎಲ್ಲ ತೊಗೊಂಡು ಬಂದಿದ್ದು. ಅವರು ಕೂಡ ಪ್ಲೇಟ್ಸ್ ಕೊಟ್ಟಿದ್ದರು. ಈಗ ನಾನು ಕೂಡ ಎಕ್ಸ್ಟ್ರಾ ಪ್ಲೇಟ್ಸ್ ಎಲ್ಲ ತೊಗೊಂಡು ಬಂದಿದ್ದೆ. ಮಕ್ಕಳು ಎಲ್ಲ ಕೇಕೆಲ್ಲ ತಿಂದು ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ. ತುಂಬ ಖುಷಿ. ಅವಳಿಗೆ ಲಬೂಬು ಅಂದರೆ ತುಂಬ ಇಷ್ಟ. ಹಾಗಾಗಿ ಲಬೂಬು ಸಾಂಗ್ ಹಾಕಿದ್ರು, ಅದನ್ನು ಎಂಜಾಯ್ ಮಾಡ್ತಾಳೆ. ನನಗೆ ಬೇರೆ ಯಾವ್ದು ಸಾಂಗು ಬೇಡ, ಲಬೂಬು ಬೇಕು ಅಂತ ಹೇಳಿದ್ದು. ಹಾಗೆ ಲಾಸ್ಟಿಗೆ ಅಣ್ಣಂದಿರು ಗಿಫ್ಟ್ ಕೂಡ ಕೊಟ್ಟರು, ಖುಷಿಯಾಯಿತು. ಇಬ್ಬರು ಎಂಜಾಯ್ ಮಾಡಿದ್ರು ಎಲ್ಲರೂ. ಹಾಗೆ ಡಿನ್ನರಿಗೆಲ್ಲ ಹೊರಡೆ ಹೋಗೋಣ ಅಂತೇಳಿ ನಮ್ಮ ಲಲ್ಲೂಸ್ ರೆಸ್ಟೋರೆಂಟ್ ಇದೆ, ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಮಕ್ಕಳಿಗೆ ಶವರ್ಮ ಬೇಕು ಅಂದು ಅವ್ರಿಗೆ ಪ್ಲೇಟ್ ಶವರ್ಮ ತೊಗೊಂಡಿದ್ದು. ಹಾಗೆ ಸೂಪ್ ತೊಗೊಂಡಿದ್ದು, ಕಾರ್ನ್ ಸೂಪು, ಮೆಕ್ಸಿಕನ್ ಸೂಪ್ ಎಲ್ಲ ತೊಗೊಂಡಿದ್ದು, ಮಿಕ್ಸ್ ಸೂಪು. ಹಾಗೆ ಬಿರಿಯಾನಿ ಆರ್ಡ್ರ್ ಮಾಡಿದ್ದು. ಹಸ್ಬೆಂಡು ಗೋಬಿ ಮಂಚೂರಿ, ಮಶ್ರೂಮ್ ಈ ಥರ ಎಲ್ಲ ಆರ್ಡ್ರ್ ಮಾಡಿದರು. ಎಲ್ಲ ಎಂಜಾಯ್ ಮಾಡ್ತಾಯಿದ್ದೀವಿ. ಮಕ್ಕಳೆಲ್ಲ ಖುಷಿಯಾಗಿದೆ ನೋಡ್ಬೋದು. ಅವಳ ಹ್ಯಾಪಿನೆಸ್ ನೋಡಿದ್ರೆ ಗೊತ್ತಾಗುತ್ತೆ ಅವಳು ಎಷ್ಟು ಖುಷಿಯಾಗಿದ್ದಾಳೆ ಅಂತ. ನಾನು ಅವಳಿಗೆ ಹೇಳಿದ್ದೆ ಮೊದಲೇ, ಬರ್ಡೇ ದಿನ ನೀನು ಅಳಬಾರ್ದು, ಫುಲ್ಲು ಖುಷಿಯಾಗಿರ್ಬೇಕಂತ. ಹಾಗೆ ಅದೇ ಪ್ರಾಮಿಸ್ನ ಅವಳು ಮೇಂಟೈನ್ ಮಾಡಿದ್ಲು. ಹಾಗೆ ನನಗೆ ತುಂಬ ಖುಷಿಯಾಯಿತು. ಯಾಕೆ ನೋಡ್ಬೋದು ಫ್ಯಾಮಿಲಿ ಜೊತೆ ಸರ್ಪ್ರೈಸ್ ಗೆಟ್ ಟುಗೆದರ್ ಇದು. ನಾವು ಎಕ್ಸ್ಪೆಕ್ಟೇ ಮಾಡಿದ್ದರೆ ಎಷ್ಟು ಚೆನ್ನಾಗಾಗುತ್ತೆ ಅಂತ, ಅಷ್ಟು ಚೆನ್ನಾಗಾಯಿತು. ಇಲ್ಲಿ ಇವಾಗ ನಿದ್ದೆ ಬರ್ತಾಯಿತ್ತು. ಹಾಗಾಗಿ ಸ್ವಲ್ಪ ಅಳ್ತಾ ಇದ್ದಾಳೆ. ಊಟ ಮಾಡುವಂತೆ ತೋರಿಸಿದ್ದಕ್ಕೆ ಸ್ವಲ್ಪ ಕ್ರ್ಯಾಂಕಿ ಆದಳು. ಹಾಗಾಗಿ ಈಗ ಅವಳಿಗೆ ಸೂಪ್ ಕುಡಿಸ್ತಾ ಇದ್ದೀನಿ. ಮಕ್ಕಳೇ ಹೀಗೆ ಅಲ್ವಾ, ಎಲ್ಲರೂ ಮಲ್ಕೊಂಡಿಲ್ಲ ಮಧ್ಯಾಹ್ನ ಇಲ್ಲ ಅಂದರೆ ಸ್ವಲ್ಪ ಅಳೋದು ಈ ಥರ ಎಲ್ಲ ಮಾಡ್ತಾರೆ. ನೋಡ್ಬೋದು ನಮ್ಮ ಪುಟಾಣಿ ಫುಲ್ ಹ್ಯಾಪಿಯಾಗಿದ್ದಾಳೆ. ಅವಳ ಹ್ಯಾಪಿನೆಸ್ಸೇ ನನಗೆ ತುಂಬ ಖುಷಿ. ಅವರು ಚೆನ್ನಾಗಿದ್ದರೆ ನಾವಲ್ವಾ. ಹಾಗಾಗಿ ಈಗ ನೋಡ್ಬೋದು ಅಣ್ಣನ ಮಕ್ಕಳು, ನಾವು, ಅತ್ತಿಗೆ ಎಲ್ಲ ಖುಷಿಯಾಗಿ ಎಂಜಾಯ್ ಮಾಡ್ತಿದ್ವಿ. ಅಣ್ಣ ಒಬ್ಬರು ಮಿಸ್ ಆದರು, ಅವ್ರಿಗೆ ಆಫೀಸ್ ಇತ್ತು ಅಂತ ಅವ್ರು ಬರೋಕ್ಕಾಗಲಿಲ್ಲ. ಅವ್ರನ್ನ ತುಂಬ ಮಿಸ್ ಮಾಡಿಕೊಂಡು ನಾವು. ಹೀಗೆ ನಮ್ಮ ಫ್ಯಾಮಿಲಿ ಜೊತೆ ಡಿನ್ನರ್ ಕೂಡ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ದು. ನಾವು ಬಿರಿಯಾನಿ ತೊಗೊಂಡು, ಮಟನ್ ಬಿರಿಯಾನಿ ಚೆನ್ನಾಗಿತ್ತು.
ಇನ್ನೊಬ್ಬರು ಪಾಪಕ್ಕೆ ಮಟನ್ ಬಿರಿಯಾನಿ ಇಷ್ಟ ಅಲ್ವಾ, ಹೇಗಿದೆ ಅಂತ ಹೇಳು ಅಂದರೆ ಅಂತಿದ್ದಾಳೆ. ನೋಡು ಮಕ್ಕಳೇ ಹಾಗೆ ನಾವು ನಮ್ಮ ಡಿನ್ನರ್ನೆಲ್ಲ ಎಂಜಾಯ್ ಮಾಡಿದ್ದು, ಹಾಗೆ ಬರ್ಡೇ ಸೆಲೆಬ್ರೇಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ನಾವು ಕೂಡ ಎಂಜಾಯ್ ಮಾಡಿದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಫಾರ್ ಮೋರ್ ವಿಡಿಯೋಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.